ಅದರ ಜೊತೆಗೆ ಚಿನ್ನಯ್ಯನಿಗೆ ದುಡ್ಡು ಹಾಕಿದ್ದಂಥ 11 ಜನರು ಸದ್ಯಕ್ಕೆ ಪತ್ತೆಯಾಗಿದ್ದಾರೆ. ಅವರ ಪೈಕಿ ಒಂದು 6 ಜನರನ್ನು ಪೊಲೀಸರು ಕರೆದು ವಿಚಾರಣೆ ನಡೆಸಿದ್ದಾರೆ. SIT ಅವರು ಕರೆದು ವಿಚಾರಣೆ ನಡೆಸಿದ್ದಾರೆ. ಚಿನ್ನಯ್ಯನ ಹೆಂಡತಿಯ ಅಕೌಂಟ್ಗಳಿಗೆ ಆವಾಗ ದುಡ್ಡು ಹೋಗ್ತಾ ಇತ್ತು. ನನಗೆ ಬಂದ ಮಾಹಿತಿಯ ಪ್ರಕಾರ 2 ವರ್ಷ ದುಡ್ಡು ಹೋಗಿದೆ. ಏನು ಮಹಾನ್ ದುಡ್ಡಲ್ಲ ಅದು. ತಿಂಗಳಿಗೊಂದು 10,000, 15,000, 20,000 ಹಿಂಗೆ ಆಗ್ತಾಯಿದ್ರು. 8 ತಿಂಗಳಲ್ಲಿ ಒಂದು 3 ಲಕ್ಷದ ತನಕ ಹೋಗಿರಬಹುದು ಅಂತ. ಚಿನ್ನಯ್ಯನ ಅಕೌಂಟ್ಗೆ, ಚಿನ್ನಯ್ಯನ ಹೆಂಡತಿಯ ಅಕೌಂಟ್ಗೆ ಎಷ್ಟೆಷ್ಟು ಹೋಗಿದೆ, ಅವರ ಸಂಬಂಧಿಕರು ಯಾರ್ಯಾರ ಅಕೌಂಟ್ಗಳಿದ್ದಾವೆ ಎಲ್ಲವನ್ನೂ SIT ಅವರು ಜಾಲಾಡಿದ್ದಾರೆ. 11 ಜನ ಪತ್ತೆಯಾಗಿದ್ದಾರೆ. ಎಲ್ಲ ಈ ತಿಮ್ರೋಡಿ ಗ್ಯಾಂಗ್ನವರೇ. ಸ್ವತಃ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಕೌಂಟಿಂದಾನೇ ದುಡ್ಡು ಹೋಗಿದೆ. ಗಿರೀಶ್ ಮಟ್ಟಣ್ಣವರ ಅಕೌಂಟಿಂದ ದುಡ್ಡು ಹೋಗಿದೆ. ಗಿರೀಶ್ ಮಟ್ಟಣ್ಣವರ ಸಂಬಂಧಿಕರು ಕೆಲವರ ಅಕೌಂಟ್ನಿಂದ ದುಡ್ಡು ಹೋಗಿದೆ. ಆ ಗಣೇಶ್ ಶೆಟ್ಟಿ ಅಂತ ವಿಚಾರಣೆಗೆ ನಿನ್ನೆ ಬಂದಂಥ ದೃಶ್ಯಗಳನ್ನು ತೋರಿಸಿದ್ವಿ. ಆತನ ಅಕೌಂಟ್ನಿಂದ ದುಡ್ಡು ಹೋಗಿದೆ. 11 ಜನ ಪತ್ತೆಯಾಗಿದ್ದಾರೆ. 6 ಜನರ ವಿಚಾರಣೆ ಈಗಾಗಲೇ ನಡೆದಿದೆ. ಚಿನ್ನಯ್ಯ ಒಂದೊಂದು ಸಲ ಪಶ್ಚಾತ್ತಾಪ ಆಗ್ಬೋದು ಅವನಿಗೆ ಪಾಪ ನೋಡ್ರಿ, ಜೀವನ ಪರ್ಯಂತ ಎಷ್ಟು ಅವನು 6,000 7,000ಕ್ಕೇನೋ ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದವನಿದ್ದ. ಈಗ ಒಂದು ಹಬ್ಬ ಅಂದ್ರೆ ಒಂದು 15,000 20,000 ಇರ್ಬೋದಾ ಸಂಬಳ. ಅಂಥವನಿಗೆ 3 ಲಕ್ಷ 4 ಲಕ್ಷ 5 ಲಕ್ಷ ಅನ್ನೋ ದೊಡ್ಡ ಮೊತ್ತ ಅದು. ಆದರೆ ಅಷ್ಟೇ ಹಣದ ಆಸೆಗೆ ನಾನು ಮಾಡ್ತಾ ಇರೋದು ಎಲ್ಲಿಂದ ಎಲ್ಲಿ ತನಕ ಪ್ರಕರಣ ಹೋಗಬಹುದು ಅನ್ನೋದರ ಅಂದಾಜಿರಲಿಲ್ಲ ಅವನಿಗೆ. ಅವನು ನಿರಕ್ಷರ ಕುಕ್ಷಿ, ಓದೋದಕ್ಕೆ ಬರೋದಿಲ್ಲ. ನಾ ಹೇಳಿದ್ನಲ್ಲ, ಬರೆದು ಕೊಟ್ಟಿರೋ ಕಂಪ್ಲೇಂಟ್ನಲ್ಲಿ ಏನಿದೆ ಅನ್ನೋದು ಅವನಿಗೆ ವಿವರ ಗೊತ್ತಿಲ್ಲ. ಯಾರೋ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ ಅದನ್ನು, ಕಂಪ್ಲೇಂಟನ್ನು. ಚಿನ್ನಯ್ಯ ಕೊಟ್ಟಿದ್ದು ಒರಿಜಿನಲ್ ಕಂಪ್ಲೇಂಟ್. ಆವಾಗಿನ್ನೂ ಅನಾಮಿಕ ಮುಸುಕುಧಾರಿಯನ್ನು ಯಾರೋ ಅಡ್ವೊಕೇಟ್ ಟೈಪ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಇವರು ಯಥಾವತ್ತಾಗಿ ಗೂಗಲ್ ಟ್ರಾನ್ಸ್ಲೇಷನ್ಗೆ ಹಾಕಿದ್ದಾರೆ. ಅದರದ್ದು ಪ್ರಿಂಟೌಟ್ ತೆಗೆದು ಅದರ ಚಿನ್ನಯ್ಯನ ಸೈನ್ ಹಾಕಿಸಿ ಕೊಟ್ಟಿರೋದು. ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಚಿನ್ನಯ್ಯ ಅದರಲ್ಲಿ ಕಂಪ್ಲೇಂಟ್ನಲ್ಲಿದೆ ಅನ್ನೋದು ಪಾಪ ಚಿನ್ನಯ್ಯನಿಗೆ ಗೊತ್ತೇ ಇರಲಿಲ್ಲ ಅವನಿಗೆ. SIT ಅವರು ವಿಚಾರಣೆ ನಡೆಸ್ತಾ ಗೋಳಾಡ್ಬಿಟ್ನಂತೆ, ಮದುವೆ ಮಾಡ್ಕೊಂಡು ಆರಾಮಾಗಿದ್ದಾಳೆ ಸ್ವಾಮಿ, ನನ್ನ ಮಗಳ ಮೇಲೆ ಯಾವತ್ತೂ ಏನೂ ಆಗಿಲ್ಲ ಅಂತ. ಮತ್ತು ಬರೆದು ಕೊಟ್ಟು ಇಲ್ಲ ಕಂಪ್ಲೇಂಟಲ್ಲಿ ಅಂದ್ರೆ ನನ್ನ ಮಕ್ಕಳು ಹಿಂಗೆ ಮಾಡಿಸ್ಬಿಟ್ರು ನನ್ನ ಹತ್ರ ಅನ್ನಂತ. ಅಷ್ಟರ ಲೆವೆಲ್ಗಿದೆ ಈ ಕಥೆ. ಅವನಿಗೆ ದುಡ್ಡು ಕೊಟ್ಟವರ ಜಾತಕ ಜಾಲಾಡಲಾಗ್ತಾ ಇದೆ. ಗಣೇಶ ಶೆಟ್ಟಿ ಇವತ್ತು ಕೂಡ ವಿಚಾರಣೆಗೆ ಬಂದಿದ್ದ. ಮಹೇಶ್ ಶೆಟ್ಟಿ ತಿಮ್ರೋಡಿ ಹತ್ರ ಒಟ್ಟು 4 ಫೋನ್ಗಳಿದ್ವು. 4 ಫೋನ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದವನು ಗಣೇಶ್ ಶೆಟ್ಟಿ. ಯಾವ್ಯಾವ ಫೋನು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಯಾರ್ಯಾರ ಜೊತೆಗೆ ಮಾತಾಡುವಾಗ ಯಾವ್ಯಾವ ಸಿಮ್ ಕಾರ್ಡ್ ಹಾಕಬೇಕು ಇತ್ಯಾದಿಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದವನು ಇದೇ ಗಣೇಶ್ ಶೆಟ್ಟಿ ವಿಚಾರಣೆಗೆ ಬಂದಿದ್ದ. ಇನ್ನು ನಿನ್ನೆ ಒಂದು ಸುದ್ದಿ ಹೇಳಿದ್ವಿ ನಾವು, SIT ತನಿಖೆಗೆ ಶೀಘ್ರದಲ್ಲೇ ಬ್ರೇಕ್ ಬೀಳುತ್ತಾ ಅಂತ. ಅಂಥದ್ದೊಂದು ಚಿಂತನೆ ಅಧಿಕಾರಿಗಳು, ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಆಗಿದ್ದು ಹೌದು. ಧರ್ಮಸ್ಥಳದಲ್ಲಿ 100 ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಮತ್ತು ಬರಿಯಲ್ಲಿ ನಡೆದಿದೆ, ಹೂತು ಹಾಕಲಾಗಿದೆ ಅಂತ ಒಬ್ಬ ಆರೋಪಿ ಬಂದ. ಆತ ಹೇಳ್ದ ಹಿಂಗೆ ಮಾಡಿದ್ದೀನಿ ನಾನು ಅಂತ. ಅದರ ತನಿಖೆಗೆ ಅಂತ SIT ರಚನೆ ಮಾಡಿದ್ರಿ, ಅದು ಸುಳ್ಳು ಅಂತ ಸಾಬೀತಾಗಿದೆ. ಈಗ ಸ್ವತಃ ಅವನೇ ಹೇಳ್ಕೊಂಡಿದ್ದಾನೆ. ಆಗ ಕಂಪ್ಲೇನೆಂಟ್ ಆಗಿ ಈಗ ಆರೋಪಿಯಾಗಿರುವವನೇ ಹೇಳ್ಕೊಂಡಿದ್ದಾನೆ, ನನ್ನ ಹತ್ರ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ್ಯಂಡ್ ಗ್ಯಾಂಗ್ನವ್ರು ಸುಳ್ಳು ಹೇಳಿಸಿದ್ರು ಅಂತ ಹೇಳ್ಕೊಂಡಿದ್ದಾನೆ ಅವನೇ. ತನಿಖೆಯಲ್ಲೂ ಕೂಡ ಅದು ಖಚಿತವಾಗಿದೆ. ಅದನ್ನು ಹೈಕೋರ್ಟ್ನಲ್ಲಿ SIT ಒಪ್ಕೊಂಡಿದೆ. ದಿಸ್ ವಾಸ್ ಅ ಕಾನ್ಸ್ಪಿರಸಿ ಅಂತ. ಹಂಗಿದ್ಮೇಲೆ SIT ಮುಂದುವರ್ಸೋದು ಯಾಕೆ ಅಂತ SIT ಹಿರಿಯ ಅಧಿಕಾರಿಗಳ ಅನ್ನಬಾರ್ದು, ಅಧಿಕಾರಿಯ ಪ್ರಶ್ನೆ. ಇನ್ನೇನು ಮಾಡೋದಿದೆ SIT? ಷಡ್ಯಂತ್ರದ ತನಿಖೆ ಮಾಡೋದಕ್ಕೇನು SIT ರಚನೆ ಆಗಿರಲಿಲ್ಲ. ಆ ತನಿಖೆ ಸರ್ಕಾರಕ್ಕೆ ಮಾಡಿಸ್ಬೇಕು ಅನ್ನೋದಿದ್ರೆ ಬೆಳ್ತಂಗಡಿ ಪೊಲೀಸರ ಹತ್ರ ಮಾಡಿಸ್ಕೊಳ್ಳಿ, ನಾವು ವಾಪಸ್ ಬಂದುಬಿಡ್ತೀವಿ. ಇಲ್ಲಿಯ ತನಕ ತನಿಖೆಯಲ್ಲಿ ಏನೇನು ಗೊತ್ತಾಗಿದೆಯೋ ಅದೆಲ್ಲವನ್ನೂ ಬೆಳ್ತಂಗಡಿ ಪೊಲೀಸರ ಕೈಗಿಟ್ಟು ವಾಪಸ್ ಬಂದುಬಿಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಗೂ ಒಂದು ಹಂತಕ್ಕೆ ಕರೆಕ್ಟ್ ಅನಿಸಿದೆ ಅದು. ಅವರು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು 1 ವಾರ ಬಿಟ್ಟು ಹೇಳೋಣ ನಿರ್ಧಾರ, ಅಷ್ಟರಲ್ಲಿ ಒಂದು ಲೀಗಲ್ ಒಪಿನಿಯನ್ ತಗೊಂಬಿಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವ ಸುದ್ದಿ ಬಂತು. ಈಗ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ತನಿಖೆ ಮುಗಿಸಿ ಅಂತ ಹೇಳಿದ್ದೀವಿ ಅಂತ. ಆದಷ್ಟು ಬೇಗ ತನಿಖೆ ಮುಗಿಸಿ ಅಂತ ಹೇಳಿದ್ದೀವಿ ಹೋಮ್ ಮಿನಿಸ್ಟರ್ ತುಮಕೂರಿನಲ್ಲಿ ಹೇಳಿದ್ದೀವಿ. ಇವತ್ತು ಕೇಳಿಸ್ಕೊಳ್ಳಿ. ಈ ಮಾರ್ಕ್ಮನ್ ಚಿನ್ನಯ್ಯನ ಹೆಂಡತಿ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ರು. ಆ ರೀತಿ ಏನಾದರೂ ಕಂಡು ಬಂದರೆ ರಕ್ಷಣೆ ಕೊಡ್ತೇವೆ. ಹಾಗಾಗಿ ಯಾರಿಗೆ ತೊಂದರೆ ಆಗ್ತದೆ, ಸತ್ಯವನ್ನು ಹೊರಗೆ ತರೋದಕ್ಕೆ ತೊಂದರೆ ಆಗ್ತದೆ ಅನ್ನೋರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಪೊಲೀಸ್ ಇಲಾಖೆ ಕೊಡುತ್ತೆ. CID ಕೊಡ್ತಾರೆ ಸರ್ಕಾರ. CBI ಒಂದು ಕೊಡಬೇಕು ಅನ್ನೋದು ಗೊತ್ತಾಯಿತು.
ಆ ರೀತಿ ಚರ್ಚೆ ಏನು ನಡೆದಿಲ್ಲ. ಗೊತ್ತಾದರೆ ನಿಮಗೆ ಫಸ್ಟ್ ಹೇಳೋದು. SITನೇ ಮುಂದುವರಿಯುತ್ತೆ ಸರ್. SIT ಮುಂದುವರಿತಾ ಇದೆಯಲ್ಲ. ಈಗ ಈ ಮಾರ್ಕ್ಸ್ಮನ್ ಚಿನ್ನಯ್ಯನ ಹೆಂಡತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.